ನಮಸ್ಕಾರ ವೀಕ್ಷಕರೇ. ಇವತ್ತು ನಾನು ಕಸದಿಂದ ರಸ ಅಂತ ಹೇಳ್ಬೋದು. ನಾವು ಮನೆಯಲ್ಲಿ ವೇಸ್ಟ್ ಆಗಿರುವಂತಹ ಬ್ಲೌಸ್ ಪೀಸ್ಗಳು, ಶರ್ಟ್ ಪೀಸ್ಗಳು ಇವನ್ನೆಲ್ಲ ಉಪಯೋಗಿಸಿ ನಾನು ಬ್ಯಾಗು, ಪರ್ಸು, ಬ್ಯಾಂಗಲ್ ಪೌಚು, ಹ್ಯಾಂಡ್ ಬ್ಯಾಗ್ ಇತ್ಯಾದಿಗಳನ್ನು ಹೊಲಿದಿದ್ದೀನಿ. ಇದನ್ನೆಲ್ಲ ಇವತ್ತು ನಾನು ನಿಮಗೆ ತೋರಿಸ್ತೀನಿ. ಇದು ಒಂದು ಸ್ಲಿಂಗ್ ಬ್ಯಾಗ್. ಇದನ್ನ ಕಾಟನ್ ಮೆಟೀರಿಯಲ್ ಇಂದ ಹೊಲಿದಿದ್ದೀನಿ. ಇದಕ್ಕೆ ಇಲ್ಲೊಂದು ಮೇನ್ ಜಿಪ್ ಬರುತ್ತೆ. ಇಲ್ಲಿ ನಾವು ಪಾಸ್ಬುಕ್ಕು, ಚೆಕ್ ಬುಕ್ಕು ಆ ಥರ ಎಲ್ಲ ಏನಾದ್ರು ಇಟ್ಕೋಬೋದು. ಮತ್ತು ಇಲ್ಲೊಂದು ಜಿಪ್ ಬರುತ್ತೆ. ಆಮೇಲೆ ಇಲ್ಲಿ ಮೊಬೈಲ್ಗೆ ಮತ್ತು ಕೀ ಇಡೋದಕ್ಕೆ ಅಂತ ನಾನು 2 ಪುಟ್ ಪೌಚ್ಗಳನ್ನು ಮಾಡಿದ್ದೀನಿ. ಇದು ಬ್ಲೌಸ್ ಪೀಸ್ನಿಂದ ಹೊಲಿದಿರೋಂಥ ಒಂದು ವ್ಯಾನಿಟಿ ಬ್ಯಾಗು. ಇದಕ್ಕೆ ಇಲ್ಲೊಂದು ಜಿಪ್ ಬರುತ್ತೆ. ಮತ್ತು ಇಲ್ಲೊಂದು ಜಿಪ್ ಕೊಟ್ಟಿದ್ದೀನಿ. ಮತ್ತು ಇಲ್ಲಿ ಒಂದು ರಿಂಗ್ ಬೀಡ್ಸ್ ಯೂಸ್ ಮಾಡಿ ಇದಕ್ಕೆ ಡೆಕೋರೇಷನ್ ಮಾಡಿದ್ದೀನಿ. ಇದು ಒಂದು ಬ್ಲೌಸ್ ಪೀಸಿಂದ ಹೊಂದಿರುವಂಥ ಹ್ಯಾಂಡ್ ಬ್ಯಾಗು. ಇದಕ್ಕೆ ಇಲ್ಲೊಂದು ಮೇನ್ ಜಿಪ್ ಬರುತ್ತೆ. ಮತ್ತು ಇಲ್ಲಿ ಮೊಬೈಲ್ ಇಡೋದಕ್ಕೆ ಅಂತ ಇಲ್ಲೊಂದು ಜಿಪ್ ಇದೆ. ಮತ್ತು ಇಲ್ಲೊಂದಿದೆ. ಇದಕ್ಕೂ ಡೆಕೋರೇಷನ್ಗೆ ಅಂತ ಇಲ್ಲಿ ರಿಂಗ್ ಬೀಡ್ಸ್ ಯೂಸ್ ಮಾಡಿ ಸಿಲ್ಕ್ ಥ್ರೆಡ್ಡಿಂದ ಮಾಡಿದ್ದೀನಿ. ಇದು ಬ್ಲೌಸ್ ಪೀಸಿಂದ ಮಾಡಿರೋಂಥ ಬ್ಯಾಂಗಲ್ ಪೌಚ್. ಇದು ಈ ಥರ ಇದೆ. ಇದರಲ್ಲಿ 2 ಕಂಪಾರ್ಟ್ಮೆಂಟ್ ಇದೆ. ನಾನು ನಿಮಗೆ ಕಾಸ್ಟು, ಸೈಜು ಮತ್ತು ಮೆಟೀರಿಯಲ್ಲು ಎಲ್ಲ ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡಿಕೊಡ್ತೀವಿ. ಇದೊಂದು ಈ ಥರ ವ್ಯಾಲೆಟ್. ಇದಕ್ಕೆ ಇಲ್ಲೊಂದು ಜಿಪ್ ಇದೆ. ಇಲ್ಲೊಂದು ಮತ್ತು ಇಲ್ಲಿ ಇಲ್ಲೊಂದು ಜಿಪ್ ಬರುತ್ತೆ. ಇಲ್ಲಿ 2 ಕಂಪಾರ್ಟ್ಮೆಂಟ್ ಕೊಟ್ಟಿದ್ದೀನಿ. ಇಲ್ಲಿ ಮೊಬೈಲ್ ಇಡ್ಬೋದು. ಇದು ಸ್ಯಾರಿ ಬ್ಲೌಸ್ ಬಾರ್ಡ್ರಿಂದ ಇದಕ್ಕೆ ಡೆಕೋರೇಷನ್ ಮಾಡಿದ್ದೀನಿ. ಮತ್ತು ಇಲ್ಲಿ ಗ್ಲಿಟರ್ ಪೇಂಟಿಂದ ಒಂದೊಂದು ಡಾಟ್ಸ್ ಇಟ್ಟಿದ್ದೀನಿ. ಇದು ಈ ಥರದ್ದು ಫಂಕ್ಷನ್ಗಳಿಗೆಲ್ಲ ಯೂಸ್ ಮಾಡೋದಕ್ಕೆ ಚೆನ್ನಾಗಿದೆ. ಇದೊಂದು 2 ಬೇರೆ ಬೇರೆ ಬ್ಲೌಸ್ ಪೀಸ್ಗಳಿಂದ ತಗೊಂಡು ಮಾಡಿರೋದು. ಇದಕ್ಕೆ ಹಿಂದ್ಗಡೆ ಒಂದು ಜಿಪ್ ಇದೆ. ಇದಕ್ಕೆ ವೆಲ್ಕ್ರೋ ಹಾಕಿದ್ದೀನಿ. ಇಲ್ಲಿ 2 ಕಂಪಾರ್ಟ್ಮೆಂಟ್ ಕೊಟ್ಟಿದ್ದೀನಿ. ಇದೊಂದು ಮಲ್ಟಿ ಕಲರ್ ಆಗಿರೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ. ನಾವು ಈ ಥರ ಪರ್ಸ್ಗಳನ್ನೆಲ್ಲ ಮನೇಲೇ ಇರುವಂಥ ವಸ್ತುಗಳಿಂದ ಹೊಲಿಯೋದ್ರಿಂದ ಇದು ಕಾಸ್ಟ್ ಎಲ್ಲ ಕಡಿಮೆ ಆಗುತ್ತೆ. ಅದರಿಂದ ಇದನ್ನು ಮನೆಗೆ ಯಾರು ಬಂದವ್ರಿಗೆ ಕುಂಕುಮ ಕೊಟ್ಕೊಡೋದಕ್ಕೆ ಎಲ್ಲ ಉಪಯೋಗಿಸ್ಕೋಬೋದು. ಇದು ಒಂದು ಶರ್ಟ್ ಪೀಸ್ನಿಂದ ಮಾಡಿರೋಂಥದ್ದು. ಇದು ಶರ್ಟ್ ಪೀಸು ಮತ್ತು ಇದು ಸೀರೆಯಲ್ಲಿ ವೇಸ್ಟ್ ಆಗಿರುವಂಥ ಬಾರ್ಡ್ರ್ ಕೊಟ್ಟು ಮಾಡಿದ್ದೀನಿ. ಇದರಲ್ಲಿ 3 ಕಂಪಾರ್ಟ್ಮೆಂಟ್ ಬರುತ್ತೆ. ಈ ಪೌಚ್ಗಳು ನಾವು ಅಂಗಡಿಲಿ ತಗೊಳ್ಳೋವಂಥ ಲೆದರ್ ಪೌಚ್ಗಳಷ್ಟು ಫ್ಯಾಷನಬಲ್ ಆಗಿಲ್ಲ ಅಂದ್ರೂ ಇದ್ರದ್ದು ಕಾಸ್ಟ್ ಕಡಿಮೆ ಇರುತ್ತೆ. ಮತ್ತು ನಮಗೆ ಸೀರೆಗೆ, ಡ್ರೆಸ್ಗೆ ಎಲ್ಲ ಮ್ಯಾಚ್ ಆಗೋ ಥರ ಮಾಡ್ಕೋಬೋದು. ಮತ್ತು ಕಾಸ್ಟು ಕಡಿಮೆ ಇರೋದ್ರಿಂದ ಗಿಫ್ಟ್ ಕೊಡೋದಕ್ಕೆ ಇದಕ್ಕೆಲ್ಲ ಯೂಸ್ ಆಗುತ್ತೆ. ಮತ್ತು ಮ್ಯಾಚಿಂಗ್ ಕೂಡ ಮಾಡ್ಕೋಬೋದು. ನಮ್ಗೆ ಹೇಗೆ ಬೇಕೋ ಹಾಗೆ, ಎಷ್ಟು ಕಂಪಾರ್ಟ್ಮೆಂಟ್ ಬೇಕು, ಎಲ್ಲಿ ಜಿಪ್ ಬೇಕು, ಅದೆಲ್ಲ ಹೇಗೆ ಬೇಕೋ ಹಾಗೆ ನಾವು ಮಾಡ್ಕೋಬೋದು. ಮತ್ತು ಯಾರಾದರೂ ಕೇಳಿದ್ರೂ ಮಾಡಿಕೊಡ್ಬೋದು. ಇದೊಂದು ನಾನೇನೋ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಹೋಗಿ ಇದು ಈ ಥರ ಆಯಿತು. ಆದರೂ ಇದೇನು ವೇಸ್ಟ್ ಏನಾಗ್ತಾ ಇಲ್ಲ. ಇದರಲ್ಲಿ ಆರಾಮಾಗಿ ಮೊಬೈಲ್ ಇಟ್ಕೋಬೋದು. ನಾನು ಇದನ್ನೆಲ್ಲ ಮನೇಲಿ ಹಾಬಿಯಾಗಿ ಇದನ್ನು ಹೊಲಿಯೋದಕ್ಕೆ ಸ್ಟಾರ್ಟ್ ಮಾಡಿದೆ. ಆದರೆ ಇದನ್ನು ನಾನು ಸೇಲ್ ಕೂಡ ಮಾಡ್ತೀನಿ. ಯಾರಿಗಾದ್ರು ಇಂಟ್ರೆಸ್ಟ್ ಇದ್ದು ಬೇಕು ಅನಿಸಿದ್ರೆ ಡಿಸ್ಕ್ರಿಪ್ಷನಲ್ಲಿ ನಾನು ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ ಯಾವ ಥರ ಮೆಟೀರಿಯಲಲ್ಲಿ ಬೇಕು ಮತ್ತು ಯಾವ ಥರ ಬೇಕೋ ಆ ಥರನೇ
ಅದನ್ನು ಮಾಡಿಕೊಡ್ತೀನಿ. ಬೋಟ್ ಶೇಪ್ ವ್ಯಾಲೆಟ್, ಇದಕ್ಕೂ ಎರಡು ಕಡೆಗೂ ಈ ಥರ ಜಿಪ್ ಬರುತ್ತೆ. ಇದು ಇಲ್ಲೊಂದು ಕಂಪಾರ್ಟ್ಮೆಂಟ್ ಬರುತ್ತೆ, ಮತ್ತು ಇಲ್ಲಿ ಮೊಬೈಲ್ ಇಟ್ಕೋಬೋದು. ಮತ್ತು ಇದು ಇಲ್ಲಿ ಕಾರ್ಡ್ ಇಡೋದಕ್ಕೆ ಅಂತ ಪ್ರಾವಿಷನ್ ಮಾಡಿದ್ದೀನಿ. ಇಲ್ಲಿ ನಿಮ್ಮದು ಡೆಬಿಟ್ ಕಾರ್ಡು, ಪಾನ್ ಕಾರ್ಡು ಎಲ್ಲ ಇಟ್ಕೋಬೋದು. ಒಂದು ಸೈಡ್ ಇಟ್ಕೋಬೋದು, ಇನ್ನೊಂದು ಸೈಡು ಕ್ಯಾಶ್ ಕೂಡ ಇಟ್ಕೋಬೋದು. ಇದಕ್ಕೆ ನಾನು ಮ್ಯಾಗ್ನೆಟಿಕ್ ಬಟನ್ ಯೂಸ್ ಮಾಡಿದ್ದೀನಿ. ಆಮೇಲೆ ಇದ್ರ ಮೇಲೆ ಒಂದು ಇನ್ವಿಟೇಷನ್ ಕಾರ್ಡಲ್ಲಿದ್ದಂಥ ಗಣಪತಿನ ಯೂಸ್ ಮಾಡಿ ಮೇಲೆ ಡೆಕೋರೇಟ್ ಮಾಡಿದ್ದೀನಿ. ಈಗ ಸದ್ಯಕ್ಕೆ ನನ್ನಲ್ಲಿರೋಂಥ ಇಷ್ಟು ಕಲೆಕ್ಷನ್ನ ತೋರಿಸಿದ್ದೀನಿ, ಮತ್ತು ಬೇರೆ ಹೊಲ್ದ ಹಾಗೆ ತೋರಿಸ್ತಾ ಇರ್ತೀನಿ. ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಾಮೆಂಟ್ಸಲ್ಲಿ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ.